ಸಿಡಿಲಾಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬನ್ನೂರು ಗ್ರಾಮ ಪಂಚಾಯಿತಿ ಪಿಡಿಒ ಚಿತ್ರಾವತಿಯವರ ಆರೋಗ್ಯ ವಿಚಾರಿಸಲು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಆಸ್ಪತ್ರೆಗೆ ಶುಕ್ರವಾರ ಭೇಟಿ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಪಿಡಿಒ ಚಿತ್ರಾವತಿಯವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಶೀಘ್ರ ಗುಣಮುಖರಾಗಿ ಆದಷ್ಟು ಬೇಗ ಕೆಲಸಕ್ಕೆ ಹಾಜರಾಗುವಂತೆ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚಿಕಿತ್ಸೆ ವೆಚ್ಚವನ್ನು ಸರ್ಕಾರದಿಂದ ಭರಿಸುವ ವ್ಯವಸ್ಥೆ ಇದ್ದು ಅದನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಡಲಾಗುವುದು ಎಂದರು. ಬನ್ನೂರು ಪಂಚಾಯತ್ ಪಿಡಿಒರವರಿಗೆ ನಿನ್ನೆ ಸಂಜೆ ಹೊತ್ತು ಕೆಲಸ ಮಾಡೋ ಸಂದರ್ಭದಲ್ಲಿ ಸಿಡಿಲು ತಾಗಿ ಅವಘಡ ಆಗಿದೆ. ಅವರ ಕೆಲಸ ಪಿಡಿಒರವರ ಕೆಲಸವನ್ನು, ಜನರ ಕೆಲಸವನ್ನು, ದೇವರ ಕೆಲಸವನ್ನು ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಏನೂ ಜೀವಕ್ಕೆ ಅಪಾಯ ಆಗಲಿಲ್ಲ. ತಕ್ಷಣಕ್ಕೆ ನಮ್ಮ ಅಲ್ಲಿ ಪಂಚಾಯತ್ ಅಧ್ಯಕ್ಷರು, ಅದರ ಜೊತೆಗೆ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನಂದ್ ಉಜಿರಮಾರ್ ಅವರು ತಕ್ಷಣಕ್ಕೆ ಅಲ್ಲಿ ಧಾವಿಸಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಆ ಮೂಲಕ ಒಂದು ಮಾನವೀಯತೆಯನ್ನು ನಮ್ಮ ಮಂಡಲಾಧ್ಯಕ್ಷರು ಮೆರೆದಿದ್ದಾರೆ. ಇವತ್ತು ನಗರ ಮಂಡಲಾಧ್ಯಕ್ಷರು ಕೂಡ ಬಂದಿದ್ದಾರೆ. ಈ ಥರ ತೊಂದರೆ ಆದಾಗ, ಸಮಾಜದಲ್ಲಿ ತೊಂದರೆ ಆದಾಗ ಓಡಿಕೊಂಡು ಬರುವಂಥದ್ದೇ BJPಯ ಕೆಲಸ. ಈ ಕಾರಣಕ್ಕೆ ನಾನು ಭಗವಂತನ ಹತ್ರ, ಮಾಲಿಂಗೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಏನು ಪಿಡಿಒರವರ ಸೇವೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತೆ ಮಾಡಿದ ಕಾರಣಕ್ಕೋಸ್ಕರ ದೇವರ ದಯದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಅವರ ಶೀಘ್ರ ಗುಣಮುಖರಾಗಬೇಕಂತ ನಾವೆಲ್ಲರೂ ಸೇರಿಕೊಂಡು ಅವರ ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಇನ್ನು ತಕ್ಷಣಕ್ಕೆ ಅವರ ಕೆಲಸಕ್ಕೆ ಬರುವಾಗೆ ಆಗಲಿ. ಆ ಮುಖಾಂತರ ದೇವರ ಹತ್ರ ಈ ರೀತಿ ಅವಘಡ ಯಾರಿಗೂ ಆಗಬಾರ್ದು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಸರಿ, ಸರ್ಕಾರದಿಂದ ಇದಕ್ಕೆ ಏನೋ ಪರಿಹಾರ? ನೋಡಿ, ನಾವೆಲ್ಲ ಅವ್ರ ಜೊತೆ ಇದ್ದೇವೆ. ಅವರು ಒಂದು ಬಡ ಕುಟುಂಬದವರು. ಅದಕ್ಕೋಸ್ಕರ ಸರ್ಕಾರದಿಂದ ಏನೆಲ್ಲ ಸರ್ಕಾರದ ಕಡೆಯಿಂದ ಅವರ ವಿಮೆ ಏನು ಇದಕ್ಕೆ ಹಾಸ್ಪಿಟಲ್ನ ಖರ್ಚು ವೆಚ್ಚಕ್ಕೆ ಸರ್ಕಾರ ಕಡೆಯಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಈ ಮುಖಾಂತರ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ PDO ಇರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿರ್ಬೋದು, ಎಲ್ಲ ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ, ಸಿಟಿ ಕಾರ್ಪೊರೇಷನ್ ಎಲ್ಲರಿಗೆ ನಾನು ಎಂತಂದರೆ, ನೀವು ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ನಿಮ್ಮ ಸೇವೆಯೇ ನನ್ನ ಜನರ ಸೇವೆ, ಈ ಜನಾರ್ದನ ಸೇವೆ ಅಂತ ನಿಮ್ಮ ಜೊತೆ ನಾನು ಇದ್ದೇನೆ. ನನ್ನ ಫೋನಿಗೆ ನೀವು ನಿರಂತರ ಈ ಥರ ತೊಂದರೆ ಆದಾಗ ನನಗೆ ಫೋನ್ ಮಾಡ್ಬೋದು. ನಾನು ನಿಮ್ಮ ಜೊತೆ ಸದಾ ಇದ್ದೇನೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಜೊತೆಗಿದ್ರು. ಅನೀಶ್, V4 ನ್ಯೂಸ್, ಪುತ್ತೂರು.